ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ವೈಟ್ಫೀಲ್ಡ್ನಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ನಲ್ಲಿ ರಸ್ತೆ ಎಲ್ಲವೂ ಕೂಡ ಕೆರೆ ಅಂತ ಆಗ್ಬಿಟ್ಟಿದೆ. ಬಸ್ ಕೂಡ ಸಿಕ್ಕಾಕೊಂಡು ಪರದಾಡುವಂತಾಯಿತು. ಮತ್ತೊಂದು ಕಡೆ ಶಾಂತಿನಗರದ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆರೆ ಅಂತ ಆಗ್ಬಿಟ್ಟಿವೆ. ಹಾಗಾದ್ರೆ ಬೆಂಗಳೂರಿನ ಸುತ್ತಮುತ್ತ ಇವತ್ತಿನ ಮಳೆಯಿಂದ ಅವಾಂತರ ಹೇಗಾಗಿತ್ತು? ಬೆಂಗಳೂರಿನ ಸ್ಥಿತಿಗತಿ ಈಗ ಹೇಗಿದೆ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರು, ಅದರಲ್ಲೂ DCM DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಕೂಸು. ಇದೀಗ ನಾವು ನೋಡ್ಬೋದು, ನಿನ್ನೆ ಒಂದೇ ದಿನ ಸುರಿದಂತಹ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸದ್ಯ ನಾನಿವತ್ತು ಶಾಂತಿನಗರದಲ್ಲಿರ್ತಕ್ಕಂಥ BMTC ಬಸ್ ಡಿಪೋ ರಸ್ತೆಯಲ್ಲಿ ನಾನೀಗ ಇದ್ದೀನಿ. ಇಲ್ಲಿನ ಅವಾಂತರ ಮತ್ತು ಇಲ್ಲಿ ರಸ್ತೆ ಯಾವ ರೀತಿಯಾಗಿ ನೀರಲ್ಲಿ ಮುಳುಗಡೆ ಆಗಿರೋದನ್ನು ನಾನು ನಿಮಗೆ ಪ್ರತ್ಯಕ್ಷವಾಗಿಯೇ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು, ಇದು ಪ್ರಮುಖವಾಗಿ BMTC ಶಾಂತಿನಗರದಲ್ಲಿರ್ತಕ್ಕಂಥ BMTC ಬಸ್ ಡಿಪೋಗೆ ಹೋಗ್ತಕ್ಕಂಥ ಈ ಒಂದು ರಸ್ತೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ಸುರಿದಂತಹ ಈ ಒಂದು ಮಳೆಗೆ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಲಾವೃತಗೊಂಡಿರುವುದನ್ನು ಕೂಡ ನೀವು ಗಮನಿಸ್ಬೋದು. ಇದು ರಸ್ತೆನೋ ಅಥವಾ ನದಿನೋ ಕೆರೆನೋ ಅಂತೇಳಿ ಕೂಡ ಇಲ್ಲಿರ್ತಕ್ಕಂಥ ಜನರಿಗೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಇದು ರಸ್ತೆಯ ಅಥವಾ ಏನಪ್ಪ ಅಂತಕ್ಕಂಥ ಗೊಂದಲದಲ್ಲೂ ಕೂಡ ವಾಹನ ಸವಾರರು ಮುಂದಕ್ಕೆ ಹೋಗಬೇಕಾ ಬೇಡವೋ ಅಂತಕ್ಕಂಥ ಗೊಂದಲದಲ್ಲೂ ಕೂಡ ಅವರು ಕೂಡ ಯೋಚನೆ ಮಾಡಿಕೊಂಡು ತಮ್ಮ ಒಂದು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಇಲ್ಲಿನ ರಸ್ತೆಯಲ್ಲಿ ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಆ ಒಂದು ಡ್ರೈನೇಜ್ ಓಪನ್ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ನೀರು ರಸ್ತೆಯಲ್ಲೇ ಪೋಲಾಗ್ತಾ ಇದೆ. ಪಕ್ಕದಲ್ಲೂ ಕೂಡ ರಾಜಕಾಲುವೆ ಇದೆ, ಆದರೆ ಆ ಒಂದು ರಾಜಕಾಲುವೆಗೂ ಕೂಡ ನೀರು ಸೇರಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕಸಗಳಿಂದ ಕೂಡ ಎಲ್ಲ ಒಂದು ಡ್ರೈನೇಜ್ಗಳು ಕೂಡ ತುಂಬಿ ಹೋಗಿರುವಂಥದ್ದು. ಇದು ಪ್ರಸ್ತುತ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದ ಭಾಗ ಇದಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದೆ ಪಕ್ಕದ ಒಂದು ರಸ್ತೆಯಲ್ಲೂ ಕೂಡ ಕೇಂದ್ರ ಅಪರಾಧ ವಿಭಾಗ ಕಚೇರಿಯೂ ಕೂಡ ಇದೆ. ಆ ಒಂದು ಕಚೇರಿಯಲ್ಲೂ ಕೂಡ ಈಗ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಆ ಒಂದು ನೀರನ್ನು ಹೇಗಪ್ಪ ಹೊರ ತೆಗಿಬೇಕು ಅಂತೇಳಿ ಕೂಡ ಅಲ್ಲಿನ ಜನರು ಕೂಡ ಮತ್ತೆ ಸ್ಟಾಫ್ ಕೂಡ ಹರಸಾಹಸವನ್ನು ಕೂಡ ಪಡ್ತಾ ಇರುವಂಥದ್ದು. ಇಲ್ಲ, ಈ ಗಾಡಿ ಎಲ್ಲ ತೆಗಿಬೇಕಾ ಮೇಡಮ್? ತೆಗೆದ್ರೇ ನೀರು ಕಮ್ಮಿ ಆಗೋದು. BBMP ಅವ್ರು ಬರಲ್ಲ, ಈ ಗಾಡಿ ಎತ್ತರೆ ಅವ್ರು ಕ್ಲೀನ್ ಮಾಡ್ತಾರೆ. ಗಾಡಿನೇ ಎತ್ತಾರ, ಯಾರು ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡು ಹಂಗೆ ಹೋಗ್ತಾರೆ. ತಿಂಗಳಿಗೆ ಗಾಡಿನೇ ಎತ್ತಲ್ಲ. ಇಲ್ಲಿ ಅದೇ ತೊಂದರೆ, ಜನಕ್ಕೆ ತೊಂದರೆ. ಗಾಡಿ ನಿಂತ್ಕೊಂಡು ಹೋಗ್ಬಿಡ್ತಾರೆ, ತಿಂಗಳಿಗೆ ಬರಲ್ಲ. ದೊಡ್ಡ ಗಾಡಿ ನಿಂತಾರೋದು. ನೀವು ಸಂಡೇ ಬಂದ್ರೇ ಗಾಡಿ ಇಲ್ಲೇ ಇರ್ತಾರೆ. ಬೆಳಿಗ್ಗೆ ಬಂದುಬಿಟ್ಟು ಗಾಡಿ ಹಾಕ್ದ ಸಂಬಂಧ ಮಾಡ್ಕೊಂಡು ಹೋಗಿದ್ರೆ ಪರವಾಗಿಲ್ಲ. ರಾತ್ರಿನೇ ಇಲ್ಲೇ ಇರ್ತಾರೆ, ಡೇನಲ್ಲಿನೇ ಇಲ್ಲೇ ಇರ್ತಾರೆ. ತೆಗೀರಿ ಅಂದರೆ ಗಾಡಿ ಲಾಕ್ ಮಾಡ್ಕೊಂಡು ಹೋಗಿದ್ರೆ ಯಾರಿಗೆ ಹೇಳ್ತೀರಾ? ಸ್ಟೇಷನ್ಗೆ ಆ ಕಾಲ್ ಹೋಗ್ಬಿಟ್ಟ ಗಾಡಿ ಎತ್ಕೊಂಡು ಹೋಗೋಕ್ಕೆ. ಟ್ರಾಫಿಕ್ ಕೆಲಸ ಮಾಡ್ತಾರೆ, ಯಾರಿಗೆ ಹೊಡಿತೀರಾ? ಗಾಡಿಗೆ ಬಂದುಬಿಟ್ಟು ಗಾಡಿ ಲಾಕ್ ಇರ್ತಾರೆ, ಡ್ರೈವರ್ನೇ ಇರಲ್ಲ ಗಾಡಿ ಹತ್ರ. ಏನಿಲ್ಲ ನಮ್ಮ ಬೆಂಗಳೂರು ನೋಡಿ ಎಷ್ಟು ಚೆನ್ನಾಗೈತೆ. ನೀರು ಎಲ್ಲ ಕಡೆ ನೀರಿಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಎಲ್ಲ ಕಡೆನೂ ನೀರು ಐತೆ. ಅಂದರೆ ನೀರು ಎಷ್ಟೈತೆ ಅಂದರೆ ಗಾಡಿ ಓಡಾಡೋಕ್ಕೆ ಆಗಲ್ಲ, ಜನರು ಓಡಾಡೋಕ್ಕೆ ಆಗಲ್ಲ. ಎಲ್ಲ ಕಡೆನೂ ತೊಂದರೆ. ಎವ್ರಿ ರೋಡ್ ಈಸ್ ಫುಲ್ ಆಫ್ ವಾಟರ್. ಅದು ಬ್ರ್ಯಾಂಡ್ ಐತೆ. ಅಂದರೆ ಇವಾಗ ರೋಡ್ ಎಲ್ಲ ನೋಡಿದ್ರೆ ಭಯ ಆಗುತ್ತೆ. ಇವಾಗ ಗಾಡಿ ಹೋಗ್ತಾ ಇದ್ರೆ ಅದು ಗೊತ್ತಾಗಲ್ಲ ಎಲ್ಲಿ ಹಳ್ಳ ಐತೆ, ಎಲ್ಲಿ ಏನೈತೆ ಅಂತ. ಎಷ್ಟು ಆಕ್ಸಿಡೆಂಟ್ ಆಗುತ್ತೆ. ಇದು ಸ್ವಲ್ಪ ನೀರ್ದು ನೋಡಬೇಕು. ಡ್ರೈನೇಜು ಇದೇ ಪ್ರಾಬ್ಲಮ್. ಅಂದರೆ ಅದು ಮಾಡಬೇಕು. ಯಾಕೆಂದರೆ ಇವಾಗ ನೀರು ಆಗಿಬಿಟ್ರೆ ಯಾವಾಗ ನೀರಾಗತ್ತೆ ಆವಾಗ ತೊಂದರೆ. ಆಮೇಲೆ ಇನ್ನೊಂದು ಮಾತು ಏನಂದರೆ ಕಸರ ತುಂಬ ಕಷ್ಟ ಇದೆ. ಏನಾದರೂ ಸೊಲ್ಯೂಷನ್ ಮಾಡಬೇಕಂದ್ರೆ ಒಳಗಡೆ ಇನ್ನೂ ಕೆಲಸ ಮಾಡಬೇಕಾಗತ್ತೆ. ಬಟ್ ಕೆಲಸ ಮಾಡೋಕ್ಕೆ ಇದೆ ಆಗೋ ಸೊಲ್ಯೂಷನೇ ಅಲ್ಲ ಅದು. ಏನಂದರೆ ರಾಜಕಾಲುವೆ ಬಂದಾಗ ಇದೆ ಸ್ವಲ್ಪ ಡೌನ್ ಇದೆ. ಏನಂದರೆ ಇಲ್ಲಿಂದ ಸ್ವಲ್ಪ ಅಪ್ ಮಾಡಿದಲ್ಲ ಮುಂದ್ಗಡೆ, ಅಲ್ಲಿ ಅಪ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ನೀರು ಹಿಂಗೆ ಪ್ರೆಸರ್ಗೆ ಮೇಲೆ ಹೋಗಲ್ಲ, ಎಲ್ಲ ಪ್ರೆಸರ್ನೆಲ್ಲ ಔಟ್ಸೈಡ್ ಬಂದುಬಿಡುತ್ತೆ. ಸೊ ಅದು ಸ್ವಲ್ಪ ರೆಡಿ ಮಾಡಿದ್ರೆ ಬಟ್ ನೀರು ಹೋಗೋಕ್ಕೆ ಚೆನ್ನಾಗಿರುತ್ತೆ. ರಾಜಕಾಲುವೆ ಎಲ್ಲ ಹಿಂದ್ಗಡೆ ಎಲ್ಲ ಚಿಕ್ಕದಿದೆ, ಅದು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಡೀಪ್ ಮಾಡಿದ್ರೆ ಆಗುತ್ತೆ. ಅದು ಡೀಪ್ನೆಸ್ ಇಲ್ಲ, ಒಂದು 3 ಅಡಿ ಇದೆ ಅಷ್ಟೇ. 3 ಅಡಿಗೆ ಒಂದು 5 ಅಡಿ ಡೀಪ್ ಮಾಡಿದ್ರೆ ಸ್ವಲ್ಪ ನೀರು ಹೋಗೋಕ್ಕೆ ಅನುಕೂಲ ಜಾಸ್ತಿ ಆಗುತ್ತೆ. ಇನ್ನೊಂದು ಅಂದರೆ ಕರ್ವ್ ಇರಬಾರ್ದು. ರಾಜಕಾಲುವೆಗೆ ಕರ್ವ್ ಇದ್ದಾಗ ಅದು ನೀರು ಏನಾದರೆ ರಿವರ್ಸ್ ಆಗುತ್ತೆ. ನಮಗೆ ರೌಂಡ್ ಟೈಪಲ್ಲಿ ಇದ್ದರೆ ಆಂಗಲ್ ಟೈಪಲ್ಲಿ ಅವಾಗ ನೀರು ಸೊಲ್ಯೂಷನ್ ಆಗುತ್ತೆ. ಇದೇ ಸೊಲ್ಯೂಷನ್ ಇರೋದು. ಇದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀರೆಲ್ಲ ಸಮಸ್ಯೆ. ಯಾವಾಗಲೂ ನೀರು ಯಾವಾಗಲೂ ತುಂಬಿ ಇರ್ತೈತೆ. ತುಂಬ ಬೇಜಾಗುತ್ತಮ್ಮ. ಗಾಡಿ ಓಡ್ಸೋಕ್ಕೆ ಆಗಲ್ಲ. ರಾತ್ರಿ ಹೊತ್ತು ಕಣ್ಣು ಕಾಣಿಸಲ್ಲ ಸರಿ. ಗುಂಡಿಗಳೆಲ್ಲ ಗೂಡಮ್ಮ ಗುಂಡಿ ತೆಗೆದ್ಬಿಟ್ಟು ಹಿಂಗೆ ಮಾಡಿದ್ದಾರೆ.
ಮುಚ್ಚಲ ಏನಿಲ್ಲ. ಈ ಕಾರ್ಪೊರೇಷನ್ ಕೆಲಸ ಮಾಡೋ ಮೂಲೆಗೆಲ್ಲ ಕಚರ ಬಿಸಾಕ್ಬಿಡ್ತಾರೆ.